ನಮಸ್ತೆ ವೀಕ್ಷಕರೇ, ಮೆಗಾ ಸುದ್ದಿಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸಾಮಾನ್ಯವಾಗಿ ನಾವು ಸಿನಿಮಾ ನಟ ನಟಿಯರನ್ನ ಸಿನಿಮಾದಲ್ಲಿ ನೋಡಿ ಖುಷಿ ಪಟ್ಟಿರ್ತೀವಿ. ಅವರ ವೈಯಕ್ತಿಕ ಜೀವನ ಅಂತ ಬಂದಾಗ ಅದ್ರ ಬಗ್ಗೆ ತಿಳ್ಕೋಬೇಕು ಅನ್ನುವಂಥ ಇಂಟ್ರೆಸ್ಟ್ ಅನೇಕರಿಗೆ ಇದ್ದೇ ಇರುತ್ತೆ. ಯಾಕಂದರೆ ಕೋಟಿ ಕೋಟಿ ಸಂಪಾದಿಸುವಂಥ ನಟ ನಟಿಯರ ರಿಯಲ್ ಲೈಫ್ ಸ್ಟೈಲ್ ಹೇಗಿರುತ್ತೆ ಅನ್ನೋದು ಎಲ್ರಿಗೂ ಕೂಡ ಕುತೂಹಲ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸ್ಯಾಂಡಲ್ವುಡ್ನ ಅನೇಕ ನಟ ನಟಿಯರ ಮನೆಯ ಹೆಸರೇನು, ಪ್ರತಿಯೊಬ್ಬರು ಕೂಡ ಒಂದೊಂದು ಮನೆಗೆ ಒಂದೊಂದು ಹೆಸರನ್ನ ಇಟ್ಟಿದ್ದಾರೆ. ಅದಕ್ಕೆ ಅದರದ್ದೇ ಆದಂಥ ಹಿನ್ನೆಲೆ ಕೂಡ ಇದೆ. ಹಾಗಿದ್ರೆ ಯಾರ್ಯಾರ ಮನೆ ಏನೇನು ಹೆಸರಿನಲ್ಲಿ ಕರೆಯಲಾಗಿದೆ, ಏನೇನು ಹೆಸರನ್ನ ಇಡಲಾಗಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಗಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಮೊದಲಿಗೆ ನಟ ದುನಿಯಾ ವಿಜಯ್ ಅವರು ದುನಿಯಾ ಸಿನಿಮಾ ಮುಖಾಂತರವಾಗಿಯೇ ಫೇಮಸ್ ಆದವರು. ತುಂಬಾ ಕಡು ಬಡತನದಲ್ಲಿ ಇದ್ದಂಥ ದುನಿಯಾ ವಿಜಯ್ ಮಾಡಿದಂಥ ಒಂದು ಸಿನಿಮಾದಿಂದ ಸೂಪರ್ ಡೂಪರ್ ಹಿಟ್ ಆಗುತ್ತಾರೆ. ಅದಾದ್ಮೇಲೆ ಅವರು ಇವತ್ತಿಗೆ ಪ್ರೊಡ್ಯೂಸರ್ ಕೂಡ ಆಗಿದ್ದಾರೆ, ಇನ್ನೊಂದು ಕಡೆಯಲ್ಲಿ ಡೈರೆಕ್ಟರ್ ಕೂಡ ಆಗಿದ್ದಾರೆ. ಇನ್ನು ದುನಿಯಾ ವಿಜಯ್ ಅವರ ಮನೆಯ ಹೆಸರು ಏನು ಅಂತ ನಾವು ನೋಡೋದಾದ್ರೆ ದುನಿಯಾ ವಿಜಯ್ ಅವರ ಮನೆ ಇದೆ. ಈ ಮನೆಯ ಹೆಸರು ದುನಿಯಾ ಋಣ ಅಂತ. ಹೌದು, ದುನಿಯಾ ಹೆಸರು ಅವರಿಗೆ ಸಕ್ಸಸ್ ಅನ್ನ ತಂದ್ಕೊಡ್ತು. ಆ ಕಾರಣಕ್ಕಾಗಿ ಮನೆಗೆ ದುನಿಯಾ ಅಂತ ಹೆಸರಿಟ್ಟಿದ್ದಾರೆ. ಇನ್ನು ಋಣ ಅಂತ ನಾವು ಏನು ಅಂತ ನೋಡೋದಾದ್ರೆ, ಋಣ ಅನ್ನುವುದು ತಂದೆ ರುದ್ರಪ್ಪ, ತಾಯಿ ನಾರಾಯಣಮ್ಮ ಅವರ ಹೆಸರಾಗಿದೆ. ಇದಕ್ಕೆ ಋಣ ಅನ್ನುವಂತ ಹೆಸರನ್ನ ಇಟ್ಟಿದ್ದಾರೆ. ಇನ್ನು ಸ್ಯಾಂಡಲ್ವುಡ್ನ ದೊಡ್ಡ ಮನೆ ಅಂತ ಕರೆಸಿಕೊಳ್ಳುವಂತಹ ಪುನೀತ್ ಮತ್ತು ರಾಘಣ್ಣ ಇರುವ ನಿವಾಸ. ಪುನೀತ್ ಮತ್ತು ರಾಘಣ್ಣ ಅವರ ಇರುವಂಥ ನಿವಾಸ ಮೊದಲು ಡಾಕ್ಟರ್ ರಾಜ್ಕುಮಾರ್ ವರನಟರು ಇದ್ದಂಥ ಮನೆ ಆಗಿತ್ತು. ಅದಾದ ನಂತರ ಆ ಮನೆಯನ್ನ ನೆಲಸಮ ಮಾಡಿ ಅಲ್ಲಿ ಇನ್ನೊಂದು ಮನೆಯನ್ನ ಕಟ್ಟಲಾಗಿದೆ. ಬೇರೆ ಬೇರೆ ಮನೆ ಆಗಿದ್ರು ಕೂಡ ನೋಡೋದಕ್ಕೆ ಒಂದೇ ಥರ ಇದೆ. ಮೊದಲಿದ್ದಂಥ ಮನೆ ಹಳೆಯದಾಗಿತ್ತು. ಆ ಕಾರಣಕ್ಕೆ ಈಗ ಪುನೀತ್ ಅವರಿಗೆ ಮತ್ತು ರಾಘಣ್ಣ ಅವರಿಗೆ ಒಂದೇ ಕಾಂಪೌಂಡ್ನಲ್ಲಿ ಎರಡು ಸಪ್ರೇಟ್ ಆದಂಥ ಮನೆಯನ್ನ ಕಟ್ಕೊಂಡು ಮೊದಲಿಗೆ ಈ ಮನೆಯನ್ನ ವೈಟ್ ಹೌಸ್ ಅಂತ ಕರೀತಾ ಇದ್ರು. ಆದ್ರೆ ಈಗ ಪಾಶ್ಚಿಮಾತ್ಯ ಶೈಲಿಯಲ್ಲಿ ಪುನೀತ್ ಅವರು ಮತ್ತು ರಾಘಣ್ಣ ಅವರು ಮನೆ ಕಟ್ಕೊಂಡಿದ್ದಾರೆ. ಆದ್ರೆ ಆಶ್ಚರ್ಯ ಅಂತಂದ್ರೆ ಇವತ್ತಿನವರೆಗೂ ಆ ಮನೆಗೆ ಯಾವುದೇ ಹೆಸರನ್ನ ಇಟ್ಟಿಲ್ಲ. ಆದ್ರೆ ಇವ್ರ ಹೆಸರು ಇಡದೆ ಇದ್ರೂ ಅಭಿಮಾನಿಗಳು ಪ್ರೀತಿಯಿಂದ ಇದನ್ನ ದೊಡ್ಡ ಮನೆ ಅಂತ ಕರೀತಾರೆ. ಸದಾಶಿವ ನಗರದಲ್ಲಿರುವಂತ ಈ ಮನೆ ಇವತ್ತಿಗೂ ವರನಟ ಅವರ ದೊಡ್ಡ ಮನೆ ಅಂತಾನೆ ಫೇಮಸ್ ಆಗಿದೆ. ಪುನೀತ್ ಮತ್ತು ರಾಘಣ್ಣ ಡಿವೈಡ್ ಆಗಿದ್ರು ಕೂಡ ಅಕ್ಕಪಕ್ಕದಲ್ಲೇ ಮನೆ ಮಾಡಿಕೊಂಡು ಒಂದೇ ಕಾಂಪೌಂಡ್ ಅನ್ನ ಹಾಕಿಕೊಂಡಿದ್ದಾರೆ. ಸೊ ಆ ಕಾರಣಕ್ಕೆ ಇದನ್ನ ಹೆಸರು ಇಡೋದು ಬೇಡ ಅಂತ ಹೆಸರಿಟ್ಟಿಲ್ಲ. ಆದ್ರೆ ಅಭಿಮಾನಿಗಳ ಪಾಲಿಗೆ ಇದು ಯಾವತ್ತಿಗೂ ದೊಡ್ಡ ಮನೆನೇ ಆಗಿದೆ. ಇನ್ನು ಸ್ಯಾಂಡಲ್ವುಡ್ನ ಕ್ರೇಜಿ ಕ್ವೀನ್ ರಕ್ಷಿತಾ ಹಾಗೇನೆ ಡೈರೆಕ್ಟರ್ ಪ್ರೇಮ್ ಇವರಿಬ್ಬರು ಮದುವೆ ಆದಮೇಲೆ ಇವರು ಸ್ವಂತ ಮನೆ ಮಾಡ್ಕೊಳ್ಬೇಕು ಅನ್ನುವಂಥ ಕನಸನ್ನು ಕಾಣ್ತಾರೆ. ಸೊ ಆ ಕಾರಣಕ್ಕಾಗಿ ಇವರು 2009ರಲ್ಲಿ ಮಗ ಹುಟ್ಟಿದ ನಂತರ ಬೆಂಗಳೂರಿನ ಚಂದ್ರ ಲೇಔಟ್ನಲ್ಲಿ ಇವರದ್ದೇ ಆದ ದೊಡ್ಡ ಬಂಗಲೆಯನ್ನು ಖರೀದಿಸ್ತಾರೆ. ಈ ಮನೆಗೆ ಸೂರ್ಯ ಅನ್ನುವಂಥ ಹೆಸರನ್ನ ಇಡಲಾಗಿದೆ. ಸೂರ್ಯ ಅಂತ ಹೇಳಿದ್ರೆ ಇದು ರಕ್ಷಿತಾ ಪ್ರೇಮ್ ಅವರ ಮಗನ ಹೆಸರು. ಒಬ್ಬನೇ ಮಗ ಆಗಿರೋದ್ರಿಂದ ಮಗನ ಹೆಸರು ಸೂರ್ಯ. ಅದೇ ಹೆಸರನ್ನ ಮನೆಗೂ ಕೂಡ ಇಡಲಾಗಿದೆ. ಇನ್ನು ರಕ್ಷಿತಾ ಅವರ ತಾಯಿ ಮನೆ ಕೂಡ ಅಲ್ಲೇ ಇದೆ. ಇನ್ನು ಪ್ರೇಮ್ ಅವ್ರಿಗೂ ಕೂಡ ಸ್ವಂತ ಮನೆ ಇದೆ. ಆದ್ರೆ ಮದುವೆ ಆದ್ಮೇಲೆ ಈ ಮನೆ ಖರೀದಿಸಿರೋದ್ರಿಂದ ಈ ಮನೆಗೆ ಸೂರ್ಯ ಅಂತ ಹೆಸರಿಟ್ಟಿದ್ದಾರೆ. ಬಹುತೇಕವಾಗಿ ಇವರು ಎಲ್ಲಾ ಕಡೆಯಲ್ಲೂ ಕೂಡ ಇರ್ತಾರೆ. ತಾಯಿ ಮನೆ ಸೇರಿದಂತೆ ಚಂದ್ರ ಲೇಔಟ್ನ ಈ ಮನೆ ಸೇರಿದಂತೆ ಬೇರೆ ಬೇರೆ ಭಾಗದಲ್ಲೂ ಕೂಡ ಇವ್ರು ಇರ್ತಾರೆ. ಆದ್ರೆ ಇವರದ್ದೇ ಮನೆ ಅಂತ ಕರೆಸ್ಕೊಳ್ತಾ ಇರೋದು ಇದು ಸೂರ್ಯ ಹೆಸರಿನಲ್ಲಿ ಇರುವಂತ ಈ ಮನೆ. ಇನ್ನು ನವರಸ ನಾಯಕ ನಟ ಜಗ್ಗೇಶ್ ಹುಟ್ಟುತ್ತಾನೆ ತುಂಬಾ ಕಷ್ಟದಲ್ಲಿ ಬೆಳೆದಂತ ನಟ ಜಗ್ಗೇಶ್ ಅವರು ಅದಾದ್ಮೇಲೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳನ್ನ ಮಾಡ್ತಾರೆ. ಕಾಮಿಡಿ ಕಿಂಗ್ ಅಂತ ಕೂಡ ಫೇಮಸ್ ಆಗ್ತಾರೆ. ಕಾಮಿಡಿ ಸಿನಿಮಾಗಳನ್ನ ಮಾಡಿ ಸೂಪರ್ ಡೂಪರ್ ಹಿಟ್ ಸಿಗತ್ತೆ. ಸೊ ಚಿಕ್ಕ ವಯಸ್ಸಿನಲ್ಲೇ ಕಷ್ಟಪಟ್ಟಿದ್ದಂತ ಜಗ್ಗೇಶ್ ಅವರು ಯಾವಾಗ ಸಕ್ಸಸ್ ಸಿಗುತ್ತೋ ಹಾಗೂ ಸ್ವಂತ ಮನೆಯ ಕನಸನ್ನ ಕಾಣ್ತಾರೆ. ಇವರು ಬೆಂಗಳೂರಿನ ಪ್ರತಿಷ್ಠಿತ ನಗರಗಳಲ್ಲಿ ಒಂದಾದ ಮಲ್ಲೇಶ್ವರಂನಲ್ಲಿ 3 ಅಂತಸ್ತಿನ ಮನೆಯನ್ನ ಕಟ್ಟಿಸಿದ್ದಾರೆ. ಈ ಮನೆಗೆ ಪರಿಮಳ ಅನ್ನುವಂಥ ಹೆಸರನ್ನ ಇಟ್ಟಿದ್ದಾರೆ. ಎಲ್ರಿಗೂ ಗೊತ್ತಿರೋ ಹಾಗೇನೆ ಜಗ್ಗೇಶ್ ಅವರು ಗುರು ರಾಘವೇಂದ್ರ ಅವರ ಪರಮ ಭಕ್ತರು. ಗುರು ರಾಘವೇಂದ್ರ ಅವರ ಹೆಸರನ್ನ ನಾವು ಇಲ್ಲಿ ನೆನಪಿಸ್ಕೊಳ್ಬೇಕಾಗತ್ತೆ. ಸುಧಾ ಪರಿಮಳ ಆಚಾರ್ಯ ಅನ್ನುವಂಥದ್ದು ಗುರು ರಾಘವೇಂದ್ರ ಅವರ ಹೆಸರಾಗಿತ್ತು. ಅದಲ್ಲದೆ ಬಹು ವರ್ಷಗಳ ಕಾಲ ಪ್ರೀತಿಸಿ ಕಷ್ಟಪಟ್ಟು ಮದುವೆ ಆಗಿ ಇಷ್ಟಪಟ್ಟು ಜೀವನ ನಡೆಸ್ತಾ ಇರುವ ಜಗ್ಗೇಶ್ ಅವರ ಮಡದಿಯ ಹೆಸರು ಕೂಡ ಪರಿಮಳ. ಆ ಕಾರಣಕ್ಕಾಗಿ ಈ ಮನೆಗೆ ಪರಿಮಳ ಅನ್ನುವಂಥ ಹೆಸರನ್ನೇ ಇಟ್ಟಿದ್ದಾರೆ ನಟ ಜಗ್ಗೇಶ್ ಅವರು.
ಇನ್ನು ಡಾಕ್ಟರ್ ಶಿವರಾಜ್ ಕುಮಾರ್, ಇನ್ನು ಅಣ್ಣ ಅವರ ಮಗ ಅಂತ ಹೇಳಿದ ಮೇಲೆ ಸಹಜವಾಗಿಯೇ ಆ ಮನೆಗೂ ಕೂಡ ದೊಡ್ಡ ಮನೆ ಅಂತಾನೆ ಕರೀತಾರೆ. ಶಿವರಾಜ್ ಕುಮಾರ್ ಅವರು ಸಪ್ರೇಟ್ ಆಗಿ ಹೋಗಿ ಮನೆಯನ್ನು ಕಟ್ಟಿಸ್ಕೊಂಡಿದ್ದಾರೆ. ಇವ್ರಿಗೆ ಕನಕಪುರದಲ್ಲೂ ಕೂಡ ಒಂದು ಫಾರ್ಮ್ ಹೌಸ್ ಇದೆ. ಅದಲ್ಲದೆ ಮಾನ್ಯತಾ ಟೆಕ್ ಪಾರ್ಕ್ ಬಳಿಯೂ ಕೂಡ ಒಂದು ಮನೆ ಇದೆ. ಸದಾಶಿವನಗರದಲ್ಲಿಯೂ ಕೂಡ ಒಂದು ಮನೆ ಇದೆ. ಆದರೆ ಈಗ ಅವರು ವಾಸಿಸ್ತಾ ಇರುವಂಥ ಮನೆ ಸುಮಾರು 3/4 ಎಕರೆ ಜಾಗದಲ್ಲಿ ಇದೆ. ಈ ಮನೆಗೆ ಶ್ರೀ ಮುತ್ತು ಅನ್ನುವಂಥ ಹೆಸರನ್ನ ಇಡಲಾಗಿದೆ. ಶ್ರೀ ಮುತ್ತು ಅಂತಂದ್ರೆ ಈಗ ಆಲ್ರೆಡಿ ನಿಮಗೆಲ್ಲ ಗೊತ್ತಾಗಿರುತ್ತೆ. ಅಣ್ಣವರನ್ನ ಎಲ್ರೂ ಅಣ್ಣವರು ವರನಟ ಅಂತ ಕರಿತಾ ಇದ್ರು ಅವರ ಹೆಸರು ಮುತ್ತುರಾಜ್. ಆ ಕಾರಣಕ್ಕಾಗಿ ಮುತ್ತು ಅನ್ನೋದನ್ನ ಹಾಗೆ ಇಡಿಸ್ಕೊಂಡಿದ್ದಾರೆ. ಶ್ರೀ ಮುತ್ತು ಅನ್ನೋದನ್ನ ಅವರ ಮನೆಗೆ ಹೆಸರು ಇಟ್ಟಿದ್ದಾರೆ. ಅಲ್ಲಿಗೆ ಅಪ್ಪಾಜಿಯವರ ಹೆಸರನ್ನ ಶಿವರಾಜ್ ಕುಮಾರ್ ಅವರು ತಮ್ಮ ಮನೆಗೆ ಇಟ್ಕೊಂಡಿದ್ದಾರೆ. ಇನ್ನು ರೆಬಲ್ ಸ್ಟಾರ್ ಅಂಬರೀಷ್ ಅವರು ಸಾಕಷ್ಟು ಸಿನಿಮಾಗಳನ್ನು ಮಾಡಿದ್ರು ಕೂಡ ಸ್ವಂತ ಮನೆ ಅಂತ ಕನಸು ಕಂಡು ಮನೆಯನ್ನು ಕಟ್ಟಿ ಗೃಹ ಪ್ರವೇಶ ಆಗೋದಕ್ಕಿಂತ ಮುಂಚಿತವಾಗಿ ಅಂಬರೀಷ್ ಅವರು ಕೊನೆಯುಸಿರೆಳಿದ್ದಾರೆ. ಇದು ನಿಜವಾಗ್ಲೂ ಕೂಡ ಬೇಸರದ ಸಂಗತಿ. ಮನೆ ಗೃಹ ಪ್ರವೇಶದವರೆಗೂ ಅಂಬಿ ಇರಬೇಕಿತ್ತು ಅಂತ ಅನೇಕರು ಅಂದ್ಕೊಂಡಿದ್ದಾರೆ. ಅಂಬಿ ಸಾವನ್ನಪ್ಪಿದ ನಂತರ ಆ ಗೃಹ ಪ್ರವೇಶವನ್ನು ಮಾಡಲಾಗತ್ತೆ. ಇದೀಗ ಕತ್ರಿಗುಪ್ಪೆಯಲ್ಲಿ ಆ ಮನೆ ಇದ್ದು ಆ ಮನೆಗೆ ಅಂಬಿಯವರ ನೆನಪಿಗಾಗಿ ಅಂಬಿ ಮನೆ ಅಂತಾನೆ ಹೆಸರಿಡಲಾಗಿದೆ. ಇವತ್ತಿಗೂ ಫ್ಯಾನ್ಸ್ ಅಂಬಿ ಮನೆ ಅಂತ ಅಂಬಿ ಮನೆ ಹತ್ರ ಹೋಗೋದು ಇದೆ. ಆದರೆ ಈ ಕನಸಿನ ಮನೆಯಲ್ಲಿ ಅವರು ಬಾಳಿ ಬದುಕಲಿಲ್ವಾ ಅನ್ನುವಂಥ ಒಂದು ಬೇಸರ ಅವ್ರ ಅಭಿಮಾನಿಗಳನ್ನ ಇವತ್ತಿಗೂ ಕೂಡ ಕಾಡ್ತಾ ಇದೆ. ಇನ್ನು ಎಲ್ಲರ ಪ್ರೀತಿಯ ಕಿಚ್ಚ ಸುದೀಪ್ ಅವರು ಬಾರ್ನ್ ರಿಚ್ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಸೊ ಅವ್ರ ದುಡ್ಡು ಅವ್ರ ಮನೆಯನ್ನು ಕಟ್ಟುವಂಥ ಪರಿಸ್ಥಿತಿ ಏನು ಇರಲಿಲ್ಲ. ಅವರ ತಂದೆಯದ್ದು ಹೋಟೆಲ್ ಬಿಸ್ನೆಸ್ ಇದ್ದಿದ್ದರಿಂದ ಅವರು ವೆಲ್ ಸೆಟಲ್ಡ್ ಆಗಿದ್ರು. ಅವರ ತಂದೆನೇ ಪುಟ್ಟೇನಹಳ್ಳಿಯಲ್ಲಿ ಒಂದು ಮನೆಯನ್ನು ಕೂಡ ಕಟ್ಟಿದ್ದಾರೆ. ಈ ಮನೆಗೆ ಶ್ರೀನಿಧಿ ಅನ್ನುವಂಥ ಹೆಸರನ್ನು ಇಟ್ಟಿದ್ದಾರೆ. ಇವತ್ತಿಗೂ ಸುದೀಪ್ ಅವರು ಅದೇ ಮನೆಯಲ್ಲಿ ಹೆಂಡತಿ ಮಕ್ಕಳ ಜೊತೆಗೆ ಇದ್ದಾರೆ. ತಂದೆ ತಾಯಿ ಇರೋವರೆಗೂ ಅದೇ ಮನೆಯಲ್ಲಿ ಇರುವಂಥ ಸಾಧ್ಯತೆ ಇದೆ. ಅದಾದ ನಂತರ ಹೊಸ ಮನೆ ಕಟ್ಕೊಳ್ತಾರೋ ಅಥವಾ ನೆನಪಿಗಾಗಿ ಅದೇ ಮನೆಯಲ್ಲಿ ಉಳ್ಕೊಳ್ತಾರೋ ಗೊತ್ತಿಲ್ಲ. ಆದರೆ ಸುದೀಪ್ ಅವ್ರಿಗೆ ಇದೊಂದೇ ಮನೆಯಲ್ಲ, ಬೇರೆ ಬೇರೆ ಭಾಗದಲ್ಲೂ ಕೂಡ ಮನೆ ಇದೆ. ಆದರೆ ಅವರು ವಾಸಿಸಿರೋದು ಈ ಮನೆಯಲ್ಲಿ. ಶ್ರೀನಿಧಿ ಅನ್ನುವಂಥ ಹೆಸರಿಗೆ ಕಾರಣ ಕಿಚ್ಚ ಸುದೀಪ್ ಅವರ ತಂದೆ ಮತ್ತು ತಾಯಿ ಸರೋಜಮ್ಮ ಹಾಗೂ ಸಂಜೀವಿನಿ ಇಬ್ರು ಕೂಡ ಪರಮ ಭಕ್ತರು ವೆಂಕಟೇಶನಿಗೆ ಅಂದರೆ ಶ್ರೀನಿವಾಸನಿಗೆ. ತಿರುಪತಿ ತಿಮ್ಮಪ್ಪನ ಭಕ್ತರಾಗಿರುವಂಥ ಕಾರಣಕ್ಕಾಗಿ ಶ್ರೀನಿಧಿ ಅನ್ನುವಂಥ ಹೆಸರನ್ನ ಇಡಲಾಗಿದೆ. ಇನ್ನು ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು ಹೇಳ್ಕೊಂಡ ಹಾಗೇನೆ ಸಿನಿಮಾದ ಮೇಲೆ ವಿಪರೀತವಾದಂಥ ಪ್ರೀತಿ ಇವರ ತಂದೆಗೂ ಕೂಡ ಇತ್ತು, ಇವ್ರಿಗೂ ಕೂಡ ಇತ್ತು. ಆದರೆ ಸ್ವಂತ ಮನೆ ಕೂಡ ಇಲ್ಲ, ಮಾರ್ಕೊಂಡು ಬಿಟ್ಟಿದ್ದೀನಿ ಅನ್ನೋದನ್ನು ಅನೇಕ ಬಾರಿ ರವಿಚಂದ್ರನ್ ಅವರು ಹೇಳ್ಕೊಂಡಿದ್ದು ಇದೆ. ಆದರೆ ರವಿಚಂದ್ರನ್ ಅವರು ಅವರ ತಂದೆ ಕಟ್ಟಿಸಿದಂಥ ಮನೆಯಲ್ಲಿ ವಾಸವಿದ್ದಾರೆ. ಶ್ರೀ ಈಶ್ವರಿ ಕೃಪಾ ರವಿಕಲಾ ನಿವಾಸ ಅನ್ನುವಂಥದ್ದು ರವಿಚಂದ್ರನ್ ಅವರ ಮನೆಯ ಹೆಸರಾಗಿದೆ. ರವಿಚಂದ್ರನ್ ಅವರು ಕೋಟಿ ಖರ್ಚು ಮಾಡಿ ಸಿನಿಮಾಗಳು ಮಾಡ್ತಿದ್ರಿಂದ ಮನೆ ಆಸ್ತಿ ಪಾಸ್ತಿ ಅನ್ನೋದಕ್ಕಿಂತ ಹೆಚ್ಚಾಗಿ ಸಿನಿಮಾಗೆ ಬಂಡವಾಳ ಹಾಕಿದೆ ಹೆಚ್ಚಾಗಿದೆ. ಇನ್ನು ಗೋಲ್ಡನ್ ಸ್ಟಾರ್ ಗಣೇಶ್, ಎಲ್ರಿಗೂ ಗೊತ್ತಿರೋ ಹಾಗೆ ಗೋಲ್ಡನ್ ಸ್ಟಾರ್ ಗಣೇಶ್ ಕೂಡ ತುಂಬ ಕಡು ಬಡತನದಿಂದ ಬಂದವರು. ಆದರೆ ಇದೀಗ ರಾಜರಾಜೇಶ್ವರಿ ನಗರದಲ್ಲಿ ದೊಡ್ಡದಾದ ಬಂಗಲೆಯನ್ನೇ ಕಟ್ಟಿಸಿದ್ದಾರೆ. ಇಡೀ ಸಿನಿಮಾ ಇಂಡಸ್ಟ್ರಿಯಲ್ಲಿ ಯಾರ ಮನೆ ಚೆನ್ನಾಗಿದೆ ಅಂತ ಅಂದರೆ ಅದು ಗಣೇಶ್ ಮನೆ ಅಂತ ಇವತ್ತಿಗೂ ಅನೇಕ ಸೆಲೆಬ್ರಿಟಿಗಳು ಹೇಳ್ತಾರೆ. ಅನೇಕ ಸೆಲೆಬ್ರಿಟಿಗಳು ಕೂಡ ಗಣೇಶ್ ಮನೆ ಥರದ್ದೇ ಮನೆ ಕಟ್ಟಿಸ್ಕೊಳ್ಬೇಕು ಅನ್ನುವಂಥ ಮಹದಾಸೆಯನ್ನು ಇಟ್ಕೊಂಡಿದ್ದಾರೆ. ಕೋಟಿ ಬೆಲೆ ಬಾಳುವ ಸೋಫಾ, ಟಿವಿ, ಫರ್ನಿಚರ್ಸ್ ಎಲ್ಲವೂ ಕೂಡ ಮನೆ ಒಳಗಿದೆ. ಇದೊಂದು ಐಷಾರಾಮಿ ಬಂಗಲೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅವತ್ತು ತುತ್ತು ಅನ್ನಕ್ಕೂ ಪರದಾಡ್ತಾ ಇದ್ದಂಥ ಗಣೇಶ್ ಅವರು ಇವತ್ತು ಇಷ್ಟು ದೊಡ್ಡ ಪ್ಯಾಲೇಸ್ನಲ್ಲಿ ಇದ್ದಾರೆ ಅಂತಂದ್ರೆ ನಿಜವಾಗ್ಲೂ ಅದು ಗ್ರೇಟ್. ಇದೆಲ್ಲವೂ ಕೂಡ ಅವರ ಹೆಂಡತಿಯ ಟೇಸ್ಟ್ ಮತ್ತು ಹೆಂಡತಿ ಬಂದ ನಂತರ ಲಕ್ ತಿರುಗಿತು ಅಂತ ಹೇಳ್ತಾರೆ. ಇನ್ನು ಗಣೇಶ್ ಅವರ ಮನೆಯ ಹೆಸರು ಎಲ್ರಿಗೂ ಗೊತ್ತಿರೋ ಹಾಗೆ ಗಣೇಶ್ ಅವರ ಹೆಸರು ಗಣೇಶ್, ಅದರ ಜೊತೆಗೆ ಅವರ ಇಷ್ಟ ದೈವ ಗಣಪತಿ. ಆ ಕಾರಣಕ್ಕಾಗಿ ಈ ಮನೆಗೆ ಗಣಪ ಅನ್ನುವಂಥ ಹೆಸರನ್ನ ಇಡಲಾಗಿದೆ. ಇನ್ನು ರಿಯಲ್ ಸ್ಟಾರ್ ಉಪೇಂದ್ರ ಅವರು ಬಹು ವರ್ಷಗಳಿಂದ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ದಾರೆ. ರಿಯಲ್ ಸ್ಟಾರ್ ಉಪೇಂದ್ರ ಅವರು ಕೇವಲ ಮನೆ ಮಾತ್ರ ಅಲ್ಲ, ಇವರದ್ದೇ ರೆಸಾರ್ಟ್ ಕೂಡ ಇದೆ. ಇನ್ನು ಇವರ ಮನೆಗೆ ಇವರು SU ಮನೆ ಅಂತ ಇಟ್ಟಿದ್ದಾರೆ. ಸು ಮನೆ ಅಂತ ಕೂಡ ಇದನ್ನು ಕರೀತಾರೆ, SU ಮನೆ ಅಂತಲೂ ಕೂಡ ಇದನ್ನು ಕರೀತಾರೆ. ಸೊ ಸು ಮನೆ ಅಂದರೆ ಅಥವಾ SU ಮನೆ ಅಂತಂದರೆ, ಸ್ಯೂ ಮನೆ ಅಂತ ಅಂದರೆ, ಎಸ್ ಅಂತಂದರೆ ಸುಧೀಂದ್ರ ಅಂದರೆ ಅದು ಉಪೇಂದ್ರ ಅವರ ಅಣ್ಣನ ಹೆಸರು, ಯು ಅಂತಂದರೆ ಉಪೇಂದ್ರ. ಸೊ ಅಣ್ಣ ತಮ್ಮರ ಇಬ್ಬರ ಹೆಸರು ಸೇರಿ ಸುಯು ಅಂತೆಲ್ಲ ಇದನ್ನ ಕರೀತಾರೆ ಅವರ ಅಭಿಮಾನಿಗಳು.
ಎಲ್ರಿಗೂ ಗೊತ್ತಿರೋ ಹಾಗೆಯೇ ನಟ ದರ್ಶನ್ ಡಿ ಬಾಸ್ ದರ್ಶನ್ ಅವರಿಗೆ ಅನೇಕ ಮನೆಗಳಿಗಿದೆ, ಫಾರ್ಮ್ ಹೌಸ್ ಎಲ್ಲವೂ ಕೂಡ ಇದೆ. ಆದರೆ ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿ ಅವರ ತಂದೆಯ ನೆನಪಿಗೆ ಅಂತ ಮನೆ ಕಟ್ಟಿದ್ದಾರೆ. ಅದಕ್ಕೆ ತೂಗು ದೀಪ ನಿಲಯ ಅಂತ ಕರೀತಾರೆ. ಸೊ ಈ ಮನೆಯಲ್ಲೂ ಕೂಡ ಸಾಕಷ್ಟು ಸಮಸ್ಯೆಗಳಿದೆ. BBMP ಕಡೆಯಿಂದ ಒತ್ತುವರಿ ಆಗಿದೆ ಅನ್ನೋ ಕಾರಣಕ್ಕಾಗಿ ಈ ಮನೆಯನ್ನು ಒಡಿಬೇಕು ಅನ್ನೋದನ್ನು ಕೂಡ ಹೇಳಲಾಗಿತ್ತು. ಆದರೆ ಕಷ್ಟಪಟ್ಟು ಇಷ್ಟಪಟ್ಟು ತೆಗೆದುಕೊಂಡಿರುವಂಥ ಮನೆಗೆ ಅಪ್ಪನ ಹೆಸರು ಇಟ್ಟಿರೋದ್ರಿಂದ ತೂಗುದೀಪ ನಿಲಯವನ್ನು ಉಳಿಸ್ಕೊಳ್ಬೇಕು ಅಂತ ನಟ ದರ್ಶನ್ ಕೂಡ ಸಾಕಷ್ಟು ಪ್ರಯತ್ನಗಳನ್ನು ಪಟ್ಟಿದ್ರು. ಇವತ್ತಿಗೂ ಆ ಮನೆ ಇದೆ. ಇವತ್ತಿಗೂ ಅಭಿಮಾನಿಗಳು ಆ ಮನೆ ಮುಂದೆ ಕ್ಯೂ ನಿಲ್ತಾರೆ.